ಸ್ಟಾರ್ಟ್. ನಮಸ್ಕಾರ ವೀಕ್ಷಕರೇ, ಇವಾಗ ನೀವು ನೋಡ್ತಾ ಇರೋದು ನಂದಿ ಹಿಲ್ಸ್. ನಂದಿ ಹಿಲ್ಸ್ ಅಂತ ಹೇಳಿದ್ರೆ ನಾರ್ಮಲಾಗಿ ಬೆಂಗಳೂರಿಂದ ಒಂದು 65 ಕಿಲೋಮೀಟರ್ ದೂರ ಇದೆ. ಇದು ನಾರ್ಮಲ್ ಟಿಪ್ಪು ಸುಲ್ತಾನ್ನ ಡ್ರಾಪಿಂಗ್ ಪ್ಲೇಸ್ ಅಂತ ಹೇಳ್ತಾರೆ. ಬಟ್ ಇಟ್ಸ್ ಗುಡ್. ನೋಡಿದ್ರೆ ನೇಚರಿಟಿಕಲಿ ಆಗಲಿ ಅಥವಾ ಬೇರೆ ಯಾವುದೇ ಮೌಂಟೇನ್ಸ್ ಆಗಲಿ ಒಂದು ತುಂಬ ಚೆನ್ನಾಗಿ ಕಾಣಿಸ್ತದೆ. ಮತ್ತು ಇಲ್ಲಿಯ ಪ್ರಕೃತಿ ಸೌಂದರ್ಯವನ್ನು ಒಂದು ಸ್ವಲ್ಪ ನಾವು ವರ್ಣಿಸಲಿಕ್ಕೆ ಅಸಾಧ್ಯವಾಗಿದೆ. ನಿಮಗೆ ಮನಸ್ಸಿಗೆ ಯಾವುದೇ ಟೆನ್ಷನ್ ಅಥವಾ ಯಾವುದೇ ರೀತಿಯ ತೊಂದರೆಗಳು ಅಥವಾ ಯಾವುದೇ ಕ್ಲೇಶ ಉಂಟಾದಲ್ಲಿ ನೀವು ಇಲ್ಲಿ ಬಂದು ಸ್ವಲ್ಪ ಒಂದು 2 ಅವರ್ಸ್ ಸ್ಪೆಂಡ್ ಮಾಡಿದ್ರೆ ನೀವು ಅಥವಾ ಇಲ್ಲಿಯ ವಾತಾವರಣ ನೀವು ಆಸ್ವಾದಿಸಿದರೆ ನಿಮಗೆ ಮನಃಶಾಂತಿ ಸಿಗುತ್ತೆ. ಆನಂತರ ಇಲ್ಲಿ ನೋಡುವಂಥ ತುಂಬ ಪ್ಲೇಸಸ್ಗಳಿದೆ, ಒಳ್ಳೆ ಸೀನರೀಸ್ ಇದೆ, ಆನಂತರ ಒಳ್ಳೆ ಒಳ್ಳೆ ಗಾಳಿ ಇದೆ, ಆನಂತರ ನಿಮ್ಗೆ ಒಂಥರ ಕಾಡೊಳಗೆ ಒಂದು ಅನುಭವ ಆಗುತ್ತೆ. ಇದೆಲ್ಲ ಒಂಥರ ಪ್ರಕೃತಿಯ ಒಂದು ಸೊಗಡು. ಇದನ್ನು ನಾನು ನನ್ನ ಮಾತುಗಳಿಂದ ಹೇಳೋದಕ್ಕಿಂತ ಬದಲಾಗಿ ನೀವು ಬಂದು ಇದನ್ನು ಆಸ್ವಾದಿಸಿದರೆ ತುಂಬ ಚೆನ್ನಾಗಿದೆ. ಓಕೆ, ನಾನು ಕೇಳ್ತೀನಿ. ನೀವು ಇಲ್ಲಿಗೆ ಫಸ್ಟ್ ಟೈಮ್ ಬರ್ತಾ ಇರೋದಾ? ಹೌದು, ನಾನೀಗ ಫಸ್ಟ್ ಟೈಮ್ ಬರ್ತಾ ಇರೋದು ಇಲ್ಲಿಗೆ. ಇಲ್ಲಿ ವಾತಾವರಣ ಹೇಗಿದೆ? ಇಲ್ಲಿ ವಾತಾವರಣ ಅಂತ ಹೇಳಿದ್ರೆ ನನಗೆ ಹೇಳಲಿಕ್ಕೆ ಅಸಾಧ್ಯವಾಗಿದೆ. ಯಾಕಂತ ಹೇಳಿದ್ರೆ ನಾನು ಅದ್ರ ಬಗ್ಗೆ ಅಷ್ಟು ಖುಷಿಯಾಗಿದೆ ಇದನ್ನು ನೋಡಿಬಿಟ್ಟು ಅಥವಾ ಈ ಪ್ರಕೃತಿ ಸೌಂದರ್ಯವನ್ನು ಆಸ್ವಾದಿಸ್ತಾ ನನಗೆ ಒಂದು ಹೇಳಲಿಕ್ಕೆ ಮಾತೇ ಬರ್ತಾ ಇಲ್ಲ. ಸೊ ಇದು ಬೆಂಗಳೂರಿಗೆ ಹತ್ರ ಇರೋದ್ರಿಂದ ಹೋಗಕ್ಕೆ ಬರೋಕ್ಕೂ ತುಂಬ ಅನುಕೂಲ ಆಗುತ್ತೆ. ಮತ್ತೆ ಬರುವ ದಾರಿ ಕೂಡ ತುಂಬ ಚೆನ್ನಾಗಿದೆ. ಅದೇನು ಈಗ ರೋಡ್ಸ್ ಎಲ್ಲ ತುಂಬ ಚೆನ್ನಾಗಿದ್ದಾವೆ ಮತ್ತು ಬರಬೇಕಾದ್ರೆ ಟೋಟಲಿ ಒಂಥರ ಮೌಂಟೇನ್ ಪ್ಲೇಸ್ ತುಂಬ ಚೆನ್ನಾಗಿದೆ. ಇದು ಸ್ವಲ್ಪ ಪಿಕ್ನಿಕ್ ಸ್ಪಾಟ್ ಅಲ್ವಾ, ತುಂಬ ಚೆನ್ನಾಗಿ. ಹಿಲ್ ಸ್ಟೇಷನ್ ಬೇರೆ, ಮೇಲ್ಗಡೆ ತಣ್ಣಗಿರುತ್ತೆ. ಯಾವ ಸಮಯದಲ್ಲಿ ಬೇಕಾದ್ರೂ ಬರ್ಬೋದು ಅಂತೀರಾ? ಇಲ್ಲ, ಮಳೆಗಾಲದಲ್ಲಿ ಬರೋದು ಸ್ವಲ್ಪ ಕಷ್ಟ ಅಂತ ಅನಿಸ್ತದೆ. ಬಟ್ ಬೇಸಿಗೆಗಾಲ ಅಥವಾ ಜನವರಿಯಿಂದ ಏಪ್ರಿಲ್ ತನಕ ಬರ್ಬೋದು ಅಂತ ಅನಿಸ್ತದೆ. ಬಟ್ ಮಳೆಗಾಲದಲ್ಲಿ ಸ್ವಲ್ಪ ತೊಂದರೆ ಆಗ್ಬೋದು. ಕಾಡು ಪ್ರದೇಶ, ಮಳೆ ಜಾಸ್ತಿ ಇರುತ್ತೆ, ಇರಲಿಕ್ಕೆ ಜಾಗ ಇರೋದಿಲ್ಲ. ಆದರೆ ಈ ಬೇಸಿಗೆ ಕಾಲದಲ್ಲಿ ಇದು ಬರುವವರಿಗೆ ತುಂಬ ಒಳ್ಳೆಯ ಒಂದು ಪ್ಲೇಸ್. ಬೆಂಗಳೂರಿಂದ ಎಷ್ಟು ದೂರ ಆಗುತ್ತೆ ಇದು? ಬೆಂಗಳೂರಿಂದ ಒಂದು 70 ಕಿಲೋಮೀಟ್ರ್ ದೂರದಲ್ಲಿದೆ. ಬರಬೇಕಾದ್ರೆ ಆ ಮೌಂಟೇನ್ ನಾವು ಹತ್ತಬೇಕಾದ್ರೆ ಅದೊಂಥರ ವಿಚಿತ್ರ ಅನುಭವ. ಯಾಕಂದರೆ ಸುತ್ತಕೊಂಡು ಮೇಲ್ಗಡೆ ಟಾಪಿಗೆ ಬರಬೇಕಂತ ಹೇಳಿದ್ರೆ ಇದು ನೆರಳಿ ಸಮುದ್ರ ಮಟ್ಟಕ್ಕಿಂತ 1500 ಅಡಿ ಎತ್ತರದಲ್ಲಿದೆ. ಇದು ಒಂಥರ ವಿಚಿತ್ರ ಅನುಭವವನ್ನು, ಒಂಥರ ಹೊಸ ಅನುಭವವನ್ನು ನಮಗೆ ನೀಡುತ್ತೆ. ಈ ಟಿಪ್ಪು ಡ್ರಾಪಲ್ಲಿ ಹೇಳಲಾಗುತ್ತೆ ಟಿಪ್ಪು ಇಲ್ಲಿ ಕೈದಿಗಳನ್ನ ಕರ್ಕೊಂಬಂದು ಮೇಲಿಂದ ತಳ್ತಾ ಇದ್ದ ಅಂತ. ಅದು ನಿಜನಾ? ನಿಜ, ಅದು ರಿಯಲ್ ನಿಜ. ಅಲ್ಲಿ ಒಂದು ಪ್ಲೇಸ್ ಇದೆ, ನೋಡಿದ್ರೆ ನಮಗೆ ಆ ಥರ ಅನಿಸ್ಬೇಕು. ಬಟ್ ಮೊದಲಿಂದ ಹೇಳ್ಕೊಂಡು ಬಂದ ಕತೆ ನಾವು ನಂಬ್ತೀವಿ. ಅದು ಕತೆ ಅಲ್ಲ, ಅದು ನಿಜ ನಿಜ ಅನಿಸ್ಬೋದು. ಬಟ್ ಅಲ್ಲೊಂದು ಪ್ಲೇಸ್ ಇದೆ, ಬಹುಶಃ ಆ ಪ್ಲೇಸನ್ನು ನೋಡೋದಕ್ಕಾದ್ರೆ ನಮಗೆ ಆ ಥರ ಅನುಭವ ಆಗುತ್ತೆ. ಯಾಕಂದ್ರೆ ತುಂಬ ಡೀಪೆಸ್ಟ್ ಪ್ಲೇಸು. ಅವತ್ತು ಯಾವುದೊಬ್ಬ ಮನುಷ್ಯನನ್ನು ಅಲ್ಲಿಂದ ದೂಡಿ ಕೆಳಗೆ ಹಾಕಿದರೆ ಅವನು ಬದುಕಿ ಉಳಿಯೋ ಸಂಭವ ತುಂಬ ಕಡಿಮೆ. ಇಲ್ಲಿ ಮೇಲಿಂದ ನೋಡಿದ್ರೆ ಎಷ್ಟು ಹೆದರಿಕೆ ಆಗುತ್ತೆ. ಮೇಲಿಂದ ತಳ್ತಾ ಇರೋದು ಒಂಥರ ಕ್ರೂರ ವರ್ತನೆ ಅಂತ ಅನ್ಸೋದಿಲ್ವಾ? ಕ್ರೂರ ವರ್ತನೆ ಅಂತ ಅನಿಸುತ್ತೆ. ಯಾಕಂದರೆ ಆ ಕಾಲದಲ್ಲಿ ಶಿಕ್ಷೆ ಆ ಥರ ಜಾರಿಯಲ್ಲಿತ್ತು. ಯಾಕಂತ ಹೇಳಿದ್ರೆ ಅಲ್ಲಿ ತಪ್ಪು ಮಾಡಿದವನಿಗೆ ಮಾನವೀಯತೆಗೆ ಅಲ್ಲಿ ಆಸ್ಪದ ಇಲ್ಲ. ಯಾಕಂತ ಹೇಳಿದ್ರೆ ಆ ಥರ ಅಲ್ಲಿ ಕಾನೂನುಗಳು ಆ ಥರ ಇದ್ದವು. ಅವರು ಯಾವುದೇ ಮುಲಾಜಿಲ್ಲದೆ ಒಬ್ಬ ವ್ಯಕ್ತಿಯನ್ನು ತಪ್ಪು ಮಾಡಿದ ವ್ಯಕ್ತಿಯನ್ನು ದೂಡ್ಬಿಟ್ಟು ಕಾಯಿಸ್ತಾ ಇದ್ರು ಅಂತ ಅನಿಸ್ತದೆ. ಓಕೆ, ಒಳ್ಳೆಯ ಧನ್ಯವಾದಗಳು ಮಿಸ್ಟರ್ ಕುಮಾರ್ ಅವರೇ. ಥ್ಯಾಂಕ್ಸ್. ನಿಮ್ಮ ಈ ಕ್ಯಾಮ್ರಾ ಸಪೋರ್ಟಿಗೆ ನಾನು ತುಂಬ ಆಭಾರಿಯಾಗಿದ್ದೀನಿ. ನೀವು ಬನ್ನಿ, ನಿಮ್ಮವರನ್ನು ಕರ್ಕೊಂಡು ಬಂದು ಈ ಒಳ್ಳೆ ನಂದಿ ಹಿಲ್ಸ್ ಅಥವಾ ನಂದಿ ಬೆಟ್ಟವನ್ನು ಅವರಿಗೂ ತೋರಿಸಿಬಿಟ್ಟು ಅವರ ಮನಸ್ಸನ್ನು ಸಂತೋಷ ಮಾಡಿಕೊಳ್ಳಿ. ಧನ್ಯವಾದಗಳು. ನಮಸ್ತೆ. ಕೊನೆಯದಾಗಿ ನಿಮ್ಮ ಸಂದೇಶ? ನಮ್ಮ ಸಂದೇಶ ಅಂತ ಹೇಳಿದ್ರೆ ಈ ಪ್ರಕೃತಿ ಅನ್ನುವಂಥದ್ದೊಂದು ಒಂದು ಪರಮಾತ್ಮನ ಒಂದು ಸೃಷ್ಟಿ. ಈ ಸೃಷ್ಟಿಯನ್ನು ಹಾಳು ಮಾಡಬಾರ್ದು, ಮರಗಿಡಗಳನ್ನು ಬೆಳೆಸಬೇಕು. ಎಲ್ಲವನ್ನು ಚೆನ್ನಾಗಿ ಅಂದರೆ ಈ ಮರಗಿಡಗಳು ಅಂದರೆ ನಮ್ಮೊಂದು ಮರ ಇದ್ದರೆ ನಾವು ಎಷ್ಟೋ ಈಗ ಓಝೋನ್ ಪದರ ಹರಿದು ಹೋಗ್ತಾ ಇದೆ. ನಾರ್ಮಲಾಗಿ ಯಾಕೆ ಹರಿದು ಹೋಗ್ತಾ ಇದೆ ಅಂತ ಹೇಳಿದ್ರೆ ಯಾಕಂದರೆ ಇಲ್ಲಿ ಮರಗಿಡಗಳು ಕಮ್ಮಿ ಆಗಿದ್ದಾವೆ. ನಾವು ಮರಗಿಡಗಳನ್ನು ಬೆಳೆಸಬೇಕು. ನಂದು ಮರಗಿಡಗಳನ್ನು ಬೆಳೆಸ್ಬಿಟ್ಟು ಈ ಪರಿಸರವನ್ನು ತುಂಬ ಚೆನ್ನಾಗಿಡಬೇಕು ಅಂತ ನನ್ನ ಕೊನೆಯ ಸಂದೇಶ. ಥ್ಯಾಂಕ್ ಯು. Thank you.